ನೋಡಿ, ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸದ್ಯ ಬಂಧ ಮುಕ್ತವಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ನೇರವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ರು. ಭಾವುಕ ಕ್ಷಣಗಳು ನೋಡೋದಕ್ಕೆ ಸಿಕ್ತು. ಬಿಡುಗಡೆ ಆಗ್ತಾ ಇದ್ದಂತೆ ದೇವೇಗೌಡರ ಮನೆಗೆ ಬಂದ್ರು. ತಂದೆ ತಾಯಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ರೇವಣ್ಣ. ದೇವೇಗೌಡರ ಮನೆಯಲ್ಲಿ ತ್ರಿಮೂರ್ತಿಗಳು ಕೂಡ ಸಭೆ ಮಾಡ್ತಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ದೇವೇಗೌಡರ ನಿವಾಸದಲ್ಲಿ ಒಳಗಡೆ ಆಗ್ತಾ ಇರುವಂತಹ ಸಭೆಯ ಇನ್ಸೈಡ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿತ್ತು. ಆದರೂ ಕೂಡ ನಿನ್ನೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಇವತ್ತು ಆದೇಶದ ಪ್ರತಿ, ಕೋರ್ಟ್ ಆದೇಶದ ಪ್ರತಿ ಜೈಲಧಿಕಾರಿಗಳಿಗೆ ತಲುಪಿಯಾದ ಬಳಿಕ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ಬಳಿಕ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಆಚೆ ಬಂದಿದ್ದಾರೆ ರೇವಣ್ಣ. ಬಂದ ತಕ್ಷಣ ನೇರವಾಗಿ ಹೋಗಿದ್ದು ದೇವೇಗೌಡರ ನಿವಾಸಕ್ಕೆ. ನೋಡಿ ಸನ್ನಿವೇಶ ಹೇಗಿದೆ. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಡುವ ಸಂದರ್ಭದಲ್ಲೂ ಕೂಡ ಅವರು ದೇವೇಗೌಡರ ನಿವಾಸದಲ್ಲೇ ಇದ್ರು. ದೇವೇಗೌಡರ ನಿವಾಸದಿಂದಲೇ ಅವ್ರನ್ನ ಬಂಧಿಸಲಾಗಿತ್ತು. ಈಗ ರಿಲೀಸ್ ಆದ ಬಳಿಕ ನೇರವಾಗಿ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಹೋಗಿದ್ದಾರೆ. ನಾನು ಅವತ್ತಿಂದನೂ ಕೂಡ ಹೇಳಿದ್ದೀನಿ, ರೇವಣ್ಣರವರ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ರಾಜಕೀಯ ಪ್ರೇರಿತ ಸಂಚು. ಇದು ರಾಜ್ಯದ ಜನತೆ ಕೂಡ ಗೊತ್ತಾಗಿದೆ, ಇದು ರಾಜಕೀಯ ಪ್ರೇರಿತ ಸಂಚು. ಇಲ್ಲಿ ಅನೇಕ ಎಲೆಕ್ಟ್ರಾನಿಕ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದ್ರ ಹಿಂದೆ ಯಾರು ಸಂಚು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದೊಂದು ಚಾನಲ್ನಲ್ಲಿ ಬರ್ತಾ ಇರ್ತದೆ. ಈ ಪೇಯ್ಡ್ ಚಾನಲ್ ಅಂತ ಏನು ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ, ಅವರ ಚಾನಲ್ನಲ್ಲಿ ಮುಂದಿನ ಪ್ಲಾನ್ಗಳು ಏನೇನು ಅಂತೇಳಿ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೀರಿ. ನಮಗೆ ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ಮುಂದೆನೂ ಕೂಡ ಅದನ್ನೇ ಹೇಳ್ತೀನಿ. ಇದು ಸತ್ಯ ಅನ್ನುವಂಥದ್ದು ಜನತೆಗೂ ಈಗಾಗಲೇ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನೇಕ ಕೆಲವು ನಿಷ್ಠಾವಂತ ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗಿದೆ. ಅದರಿಂದ ಸತ್ಯಕ್ಕೆ ಜಯ ಸಿಕ್ಕೇ ನೋಡಿ. ನನ್ನ ಅವತ್ತಿನಿಂದ ನಂದು ಒಂದೇ ಸ್ಟ್ಯಾಂಡ್ಸ್. ರೇವಣ್ಣವ್ರ ವಿಚಾರ ಮಾತ್ರ ನಮ್ಮ ಪಕ್ಷದ ನಾಯಕರು, ನಮ್ಮೂರ ನಳಿಯ, ನನ್ನ ತಾಲೂಕಿನವರು, ಅವ್ರ ವಿಚಾರದಲ್ಲಿ ಮಾತ್ರ ನನಗೆ ಕೇಳಿ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಇನ್ನು ಬೇರೆ ವಿಚಾರ ನಂಗೆ ಗೊತ್ತಿಲ್ಲ. ರೇವಣ್ಣವ್ರ ಜೊತೆ ಈಗಲೂ ಮಾತಾಡಿದ್ದೀನಿ, ಮೊದಲು ಮಾತಾಡಿದ್ದೀನಿ. ಅವ್ರಿಗೂ ಕೂಡ ನೋವಿದೆ. ಅವರು ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ನನ್ನನ್ನು ಈ ವಿಚಾರದಲ್ಲಿ ಸಿಲುಕಿಸಿದ್ದಾರೆ. ನಾನು ಈ ರಾಜ್ಯದ ಜನನ ದೇವರು ಅಂತ ನಂಬಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ನನಗೆ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಅವ್ರಿಗೆ ನೋವಾಗಿದೆ ಅಂತ ಅನಿಸಿದೆಯಲ್ಲ, ಅದು ನಮಗೆ ಸಮಾಧಾನ ಇದೆ. ಥ್ಯಾಂಕ್ ಯು ಸರ್. ದೇವೇಗೌಡರು ಎಷ್ಟು ನೋವಲ್ಲಿದ್ದಾರೆ ಸರ್? ಎಕ್ಸಾಕ್ಟ್ಲಿ ಸಾರಾ ಮಹೇಶ್ ಅವರು ಮಾತನಾಡ್ತಿದ್ದನ್ನ ಗಮನಿಸ್ತಾ ಇದ್ವಿ. ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್,
ಸಾರಾ ಮಹೇಶ್ ಅವರು ಕೂಡ ಒಂದು ಗಂಭೀರ ಆರೋಪ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಡಿದ್ರು. ದಳಪತಿಗಳು ಕಾಂಗ್ರೆಸ್ ವಿರುದ್ಧನೇ ಮುಗಿ ಬೀಳ್ತಿದ್ದಾರೆ. ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ? ರೇವಣ್ಣ ಅವರು ಆಚೆ ಬಂದ ಬಳಿಕ ದೇವೇಗೌಡರ ನಿವಾಸದಲ್ಲಿ ಏನ್ ಮಾಹಿತಿ ಕೊಡ್ತೀರಿ? ಶ್ರುತಿ, ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಏನು ರೇವಣ್ಣ ಪ್ರಕರಣ ಮತ್ತು ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟ ಸಿಡಿ ಪ್ರಕರಣ ಈಗ ದಿನೇ ದಿನೇ ಹೊಸ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು. 11 ದಿನಗಳ ಬಳಿಕ ಅಂದರೆ ಸಾಕಷ್ಟು ದಿನಗಳ ಬಳಿಕ ರೇವಣ್ಣ ಅವರಿಗೆ ಜಾಮೀನು ದೊರಕಿದ ಇಂದು ಬಿಡುಗಡೆ ಆದರು. ಬಿಡುಗಡೆ ಆದ ಬಳಿಕ ನೇರವಾಗಿ ಏನು ದೇವೇಗೌಡರ ನಿವಾಸಕ್ಕೆ ಎಚ್ ಡಿ ರೇವಣ್ಣ ಆಗಮಿಸಿರುತ್ತದೆ. ನಾವು ಈಗ ಎಕ್ಸಾಕ್ಟ್ ಆಗಿ ದೇವೇಗೌಡ ನಿವಾಸದ ಮುಂದೆ ಇದ್ದೇವೆ. ನೋಡ್ಬೋದು, ದೇವೇಗೌಡರ ನಿವಾಸದ ಮುಂದೆ ಅವರ ಅಭಿಮಾನಿಗಳು ಬಂದಿರುವಂಥದ್ದು. ಜೊತೆಗೆ ದೇವೇಗೌಡ ನಿವಾಸದಲ್ಲಿ ಕಳೆದ ಸುಮಾರು 1 ಗಂಟೆಗಳಿಂದಲೂ ಕೂಡ ಶ್ರುತಿ ದೇವೇಗೌಡರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಎಚ್ ಡಿ ರೇವಣ್ಣ ಮೂವರು ಕೂಡ ಸಮಾಲೋಚನೆ ತೊಡಗಿರುವಂಥದ್ದು. ಅಂದ್ರೆ ಮುಂದಿನ ಈ ಪ್ರಕರಣ ಸಂಬಂಧಪಟ್ಟಂತೆ ಮುಂದೆ ಎದುರಿಸಬೇಕು, ಯಾವ ರೀತಿ ಎದುರಿಸಬೇಕು, ಪ್ರಕರಣ ಸಂಬಂಧಪಟ್ಟಂತೆ ಯಾವ ರೀತಿ ಇದನ್ನ ಟ್ಯಾಕಲ್ ಮಾಡಬೇಕು ಮತ್ತು ಈ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರಬೇಕು, ರಾಜಕೀಯ ಹೋರಾಟ ಯಾವ ರೀತಿ ಇರಬೇಕು, ಇವು ಸಂಬಂಧಪಟ್ಟಂತೆ ಸಾಕಷ್ಟು ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಇದೇ ಮನೆಯಲ್ಲಿ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಮತ್ತು ದೇವೇಗೌಡರ ನಿವಾಸದ ಮುಂದೆ ಅಂದ್ರೆ ಎಚ್ ಡಿ ರೇವಣ್ಣ ಅವರು ನೇರವಾಗಿ ರಿಲೀಸ್ ಬಿಡುಗಡೆ ಆದ ಬಳಿಕ ಬಂದ್ರು. ಅದಾದ ಬಳಿಕ ದೇವೇಗೌಡ ನಿವಾಸದ ಮುಂದೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿರುವಂಥದ್ದು, ಅಂದ್ರೆ ಜನ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿರುವಂಥದ್ದು, ಅವರ ಅಭಿಮಾನಿಗಳು ಕೂಡ ನೆರೆದಿರುವಂಥದ್ದು. ಯಾರನ್ನು ಕೂಡ ಅಂದ್ರೆ ದೇವೇಗೌಡರ ಮನೆಯ ಬಳಿ ಮುಖಂಡರನ್ನ, ಪ್ರಮುಖ ಮುಖಂಡರ ಕಾರ್ಯಕರ್ತರು ಬಿಟ್ಟು ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಅಂದ್ರೆ ಮನೆಯ ಒಳಗಡೆ ಬಿಡ್ತಾ ಇಲ್ಲ, ಹೊರಗಡೆ ಸಾಕಷ್ಟು ಜನ ಸೇರಿರುವಂಥದ್ದು. ದೇವೇಗೌಡರು ಮತ್ತು ರೇವಣ್ಣ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇರುವಂಥದ್ದು. ಮತ್ತು ಈ ಮನೆಯಲ್ಲಿ ಕಳೆದ 1 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಚರ್ಚೆ ನಡೆಸ್ತಾ ಇರುವಂಥದ್ದು. ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋ ಸಂಬಂಧಪಟ್ಟಂತೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಹಾಕಿರುವಂಥದ್ದು. ಅಂದ್ರೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನಲ್ಲಿ ಅಂದ್ರೆ ಮನೆಯ ಸಂಪೂರ್ಣ ದಾರಿಯಲ್ಲಿ ಬಿಗಿ ಬಂದೋಬಸ್ತನ್ನ ಹಾಕಿರುವಂಥದ್ದು. ಮತ್ತು ಕಾರ್ಯಕರ್ತರು ಟಿಟಿಗಳಲ್ಲಿ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್. ಮತ್ತು ಇಲ್ಲಿವರೆಗೂ ಕೂಡ ರೇವಣ್ಣ ಆಗಲಿ, ದೇವೇಗೌಡರು ಆಗಲಿ, ಕುಮಾರಸ್ವಾಮಿ ಆಗಲಿ ಜಾಮೀನು ಸಿಕ್ಕ ಬಳಿಕ ಎಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ, ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಈಗ ಸಮಾಲೋಚನೆಯ ಬಳಿಕ ಅಂದ್ರೆ ಸಮಾಲೋಚನೆ ಬಳಿಕ ಮುಂದಿನ ನಡೆಯ ಚರ್ಚೆಯ ಬಳಿಕ ಏನಾದರೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾರಾ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ ದೇವೇಗೌಡರ ನಿವಾಸದ ಮುಂಭಾಗದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಲೈವ್ ದೃಶ್ಯಗಳನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಣೆಯಾಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಈಗ ತಾನೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಸ್ಪಾಟ್ ಇಂದ ಮಾಹಿತಿ ಕೊಡ್ತಾ ಇದ್ರು. ದೃಶ್ಯಗಳನ್ನ ತೋರಿಸುವ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಬರೀ ಹೊಳೆ ನರಸೀಪುರ, ಹಾಸನ ಹಾಕಿರುವಂಥದ್ದು ಮತ್ತು ಕಾರ್ಯಕರ್ತರು ಟಿಟಿಗಳಲ್ಲಿ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್. ಮತ್ತು ಇಲ್ಲಿವರೆಗೂ ಕೂಡ ರೇವಣ್ಣ ಆಗಲಿ, ದೇವೇಗೌಡರು ಆಗಲಿ, ಕುಮಾರಸ್ವಾಮಿ ಆಗಲಿ ಜಾಮೀನು ಸಿಕ್ಕ ಬಳಿಕ ಎಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ, ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಈಗ ಸಮಾಲೋಚನೆಯ ಬಳಿಕ ಅಂದ್ರೆ ಸಮಾಲೋಚನೆ ಬಳಿಕ ಮುಂದಿನ ನಡೆಯ ಚರ್ಚೆಯ ಬಳಿಕ ಏನಾದರೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾರಾ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ ದೇವೇಗೌಡರ ನಿವಾಸದ ಮುಂಭಾಗದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಲೈವ್ ದೃಶ್ಯಗಳನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಣೆಯಾಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಈಗ ತಾನೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಸ್ಪಾಟ್ ಇಂದ ಮಾಹಿತಿ ಕೊಡ್ತಾ ಇದ್ರು. ದೃಶ್ಯಗಳನ್ನ ತೋರಿಸುವ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಬರೀ ಹೊಳೆ ನರಸೀಪುರ, ಹಾಸನ